ಭಾರತೀಯ ಜನತಾ ಪಕ್ಷ ವಿರಾಜಪೇಟೆ ಮಂಡಲ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ರಸ್ತೆ ತಡೆ ನಡೆಸಲಾಯಿತು. ಸರ್ಕಾರದ ಬೆಲೆ ಏರಿಕೆ ಕ್ರಮದ ವಿರುದ್ಧ ಪ್ರತಿಭಟನಾ ನಿರತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವಿನ್ ಮಾಚಿಮಂಡ, ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಮಂಡೆಪಂಡ, ಅಜಿತ್ ಕುಟ್ಟಂಡ, ಮಾಜಿ ಜಿಲ್ಲಾಧ್ಯಕ್ಷ ರವೀಂದ್ರ ಮಾಚಿಮಾಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾಜಿ ಜಿಲ್ಲಾಧ್ಯಕ್ಷರಾದಂತಹ ಸುಜಾ ಕುಶಾಲಪ್ಪನವರೇ, ರಾಜ್ಯದ ಶಿಸ್ತು ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ರೀನಾ ಪ್ರಕಾಶ್ ಅವರೇ, ಹಿರಿಯರಾದಂಥ ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ರಾಬೀನ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಚಲನ್ ಅವರೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಇವತ್ತು ನಾವು ವಿರಾಜಪೇಟೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತರಾತುರಿಯಲ್ಲಿ ತೈಲ ಬೆಲೆಗಳನ್ನ 3 ರೂಪಾಯಿಗೆ ಏರಿಸುವಂತ ಅವಶ್ಯಕತೆ ಏನಿತ್ತು, ಇದನ್ನ ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವಿವತ್ತು ವಿರಾಜಪೇಟೆ ಮಂಡಲದ ವತಿಯಿಂದ ರಸ್ತೆ ತಡೆಯನ್ನ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಬೇಕಾಗಿದೆ. ಇವತ್ತು ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರುವಂತ ಸಂದರ್ಭದಲ್ಲಿ ಒಬ್ಬ ಆರ್ಥಿಕ ತಜ್ಞರನ್ನ ಸೇರಿಸಿ ಅದರ ಸಾಧಕ ಬಾಧಕವನ್ನ ತಿಳಿದುಕೊಳ್ಳುವ ಮೊದಲೇ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ಭರವಸೆಯನ್ನು ಕೊಟ್ಟು ಓಟನ್ನು ಪಡೆಯಲಿಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರಲ್ಲ ನೀವು. ಇದಕ್ಕೆ ಹಣವನ್ನ ಹೊಂದಾಣಿಕೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನೀವು ಇವತ್ತು ಜನಸಾಮಾನ್ಯರ ದಿನನಿತ್ಯದ ಬಳಕೆಗೆ ಬೇಕಾಗಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನ ತರಾತುರಿಯಲ್ಲಿ 3 ರೂಪಾಯಿಗೂ ಹೆಚ್ಚಿನ ಹಣದಲ್ಲಿ ನೀವು ಏರಿಕೆಯನ್ನು ಮಾಡಿದ್ದೀರಿ. ಇದನ್ನು ನಾವು ವಿರಾಜಪೇಟೆ ತಾಲೂಕು ಮಂಡಲದ ವತಿಯಿಂದ, ಕೊಡಗು ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಈ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಲಿಕ್ಕೆ ನಾಲಾಯಕರಾಗಿದ್ದೀರಾ. ಯಾಕಂತ ಹೇಳಿದ್ರೆ ನೀವು ಅಷ್ಟೊಂದು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದೀರಿ, ಇಷ್ಟೊಂದು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದೀರಿ ಅಂತ ಹೇಳಿ ಇವತ್ತು ಜನಸಾಮಾನ್ಯರಿಗೆ ಎಲ್ಲ ರೀತಿಯ ಬೆಲೆಗಳನ್ನು ಏರಿಸುವ ಅನೇಕ ಜನರ ಜೀವನವನ್ನು ನರಕ ಮಾಡಿದ್ದೀರಾ. ಅದಕ್ಕಾಗಿ ನಾವಿವತ್ತು ಕೊಡಗು ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿರಾಜಪೇಟೆ ಮಂಡಲದಲ್ಲಿ ರಸ್ತೆ ತಡೆಯನ್ನು ಮಾಡುವುದರ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಲಿಕ್ಕೆ ಎಲ್ಲ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಪ್ರತಿ ಮಂಡಲದಲ್ಲಿ ಹೋರಾಟವನ್ನು ಕೈಗೊಂಡು ಮತ್ತಷ್ಟು ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದ್ರಿಂದ ಹೇಳಿದ್ರೆ, ಈ ಜಿಲ್ಲೆಯ ಒಬ್ಬ ಉಸ್ತುವಾರಿ ಸಚಿವ ಬಸವರಾಜನ ತಕ್ಕಂಥವರು ಕಳೆದ 6 ತಿಂಗಳಿಂದ ಈ ಜಿಲ್ಲೆಗೆ ಭೇಟಿ ನೀಡಿಲ್ಲ. ಅವರು ಏನಾಗಿದ್ದಾರೆ ಇದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ